ವಿಧಾನಸೌಧದ ಬಳಿ ಅಪಘಾತ ಸಂಭವಿಸಿದೆ. ಬಸ್ ಮತ್ತು ಕಾರಿನ ಮಧ್ಯದಲ್ಲಿ ಬಿಎಂಟಿಸಿ ಬಸ್ ಹಾಗೂ ಕಾರು ನಡುವೆ ಅಪಘಾತ ಆಗಿದೆ. ಅಪಘಾತದಲ್ಲಿ ಗಾಯಗೊಂಡಂತ ಮಹಿಳೆ ನರಳಾಡಿದ್ದಾರೆ. ಪಾಪ ತಕ್ಷಣ ಮಹಿಳೆಯನ್ನ ಆಸ್ಪತ್ರೆಗೆ ಈಗ ಪೊಲೀಸರು ಸಾಗಿಸಿದ್ದಾರೆ. ಅತಿ ವೇಗವಾಗಿ ಬಂದಂತ ಬಿಎಂಟಿಸಿ ಬಸ್ನಿಂದ ಈಗ ಡಿಕ್ಕಿ ಹೊಡೆದಿದೆ. ಸ್ಥಳಕ್ಕೆ ಹೈಗ್ರೌಂಡ್ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲಿಯವರೆಗೂ ಕೂಡ ನೀವು ಅವರಿಗೆ ಟಾರ್ಗೆಟ್ ಅನ್ನ ಕೊಟ್ಟು ರೌಂಡ್ಸ್ ಅನ್ನ ಹಾಕಬೇಕು ಇಷ್ಟು ಅಂತ ಹೇಳಿ ಅವ್ರಿಗೆ ಕೊಡ್ತಿರೋ, ಈ ಟೈಮಲ್ಲಿ ಬಂದು ತಲುಪಬೇಕು ಅಂತ ನೀವು ಹೇಳ್ತಿರೋ, ಅಲ್ಲಿಯವರೆಗೂ ಈ ಬಿಎಂಟಿಸಿ ಬಸ್ಗಳ ಹಣೆ ಬರೋನೇ ಇಷ್ಟೇ. ಅವರಿಗೆ ಇಂತಿಷ್ಟೇ ಟೈಮಲ್ಲಿ ಇದರಿಂದ ಈ ರೂಟಲ್ಲಿ ಬಂದು ರೀಚ್ ಆಗಬೇಕು, ಹೋಗಬೇಕು ಅಂತ ಹೇಳಿ. ಅದೆಂಥ ಟ್ರಾಫಿಕ್ ಇದ್ರೂ ನಡೆಯುತ್ತೆ ಅವರಿಗೆ. ಅದರ ಪರಿಣಾಮ ಏನಾಗುತ್ತೆ, ಈ ರೀತಿಯಾಗಿ ಒದ್ದಾಡುತ್ತೆ. ಪಾಪ ಮಹಿಳೆ ಒದ್ದಾಡ್ತಿದ್ರು, ನಳ್ಳಾಡ್ತಾ ಇದ್ರು. ಅವ್ರನ್ನ ಹೋಗಿ ಆಮೇಲೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಿಎಂಟಿಸಿ ಬಸ್ನ ಎಡವಟ್ಟು. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಕ್ರೈಮ್ ಬ್ಯೂರೋ ಹೆಡ್ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಬಿಎಂಟಿಸಿಗಳದ್ದಂತೂ ಹಣೆ ಬರೋ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಎಷ್ಟು ಇನ್ನೂ ಏನಾಗಬೇಕೋ ಗೊತ್ತಿಲ್ಲ ಇವ್ರ ಕತೆಗೆ. ಏನಾಯ್ತು ಇವಾಗ? ಪಾಪ ಮಹಿಳೆ ಹೆಂಗಿದ್ದಾರೆ ಈಗ ಮುರಳಿ? ಅರುಣ್, ಇವತ್ತು ಬೆಳ್ಳಂಬೆಳಗ್ಗೆ ಸರಿಸುಮಾರು 7:30 ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ಬಿಎಂಟಿಸಿ ಬಸ್ ಅತಿ ವೇಗವಾಗಿ ಚಾಲನೆಯನ್ನ ಮಾಡ್ತಾ ಇತ್ತು. ಚಾಲನೆ ಮಾಡೋ ಸಂದರ್ಭದಲ್ಲಿ ಮುಂಬದಿ ಇದ್ದಂತ ಕಾರ್ ಏನಿತ್ತು ಅದು ಕ್ರಾಸ್ ಅನ್ನ ತೆಗೆದುಕೊಳ್ಳಕ್ ಹೋಗ್ತದೆ. ಅಂದ್ರೆ ಆತ ಸಾಮಾನ್ಯವಾಗಿ ಕ್ರಾಸ್ ಮಾಡೋ ಸಂದರ್ಭದಲ್ಲಿ ಸ್ಲೋ ಅನ್ನ ಮಾಡ್ಕೊಳ್ಬೇಕನ್ನೋದು. ಕ್ರಾಸ್ ತಗೊಳ್ಕೊ ಹೋಗೋ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದು ಬಸ್ಸು ಡಿಕ್ಕಿಯನ್ನ ಹೊಡೆದಿರುವಂತದ್ದು. ಅರುಣ್, ನೀವು ಹೇಳ್ತಾ ಇದ್ರಿ ಟೈಮಿಂಗ್ ನ ಏನು ಫಿಕ್ಸ್ ಅನ್ನ ಮಾಡಿರ್ತಾರೆ, ಟೈಮ್ ಯಾವಾಗ ಫಿಕ್ಸ್ ಅನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳು ನಡೆಯುವಂಥದ್ದು. ಅತಿ ಹೆಚ್ಚಾದ ರ್ಯಾಶ್ ಡ್ರೈವಿಂಗ್ ಏನಿತ್ತು, ರ್ಯಾಶ್ ಡ್ರೈವಿಂಗ್ ಈ ಅಪಘಾತಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ. ಜೊತೆಗೆ ಈಗ ಏನು ಅಪಘಾತದಲ್ಲಿ ಗಾಯಗೊಂಡಂತ ಮಹಿಳೆ ಏನಿದ್ರು, ಮಹಿಳೆಯ ಮುಖ ಮತ್ತು ಮೂಗಿನ ಭಾಗಕ್ಕೆ ಅತಿ ಹೆಚ್ಚಿಗೆ ಏಟು ಬಿದ್ದಿರುವಂತದ್ದು. ಆಕೆಯನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಆಕೆಗೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ, ಕೇವಲ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಯಾಕೆಂದ್ರೆ ಆಕೆ ಕಾರ್ನ ಒಳಗಡೆ ಇದ್ದ ಹಿನ್ನೆಲೆಯಲ್ಲಿ ಮತ್ತು ಕ್ರಾಸ್ ಇದ್ದ ಸಂದರ್ಭದಲ್ಲಿ ಆಗಿರೋ ಆಕ್ಸಿಡೆಂಟ್, ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ರಭಸ ಇರ್ಲಿಲ್ಲ ಅಪಘಾತದ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಈಗ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.